ಖುಷಿ ಇಷ್ಟಾಗಿ ಖುಷಿ ಆಗತ್ ನನಗೆ. ಜೋಕ್ ಅಲ್ಲ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ತುಂಬ ಜನ ಕೇಳ್ತಾ ಇದ್ರಿ, ಇನ್ನೂ ಡೀಟೇಲ್ ಆಗಿ ಹೇಳಿರಿ ದಯವಿಟ್ಟು ಏನಾಯ್ತು ನೋಡ್ರಿ. 9 hour ಅಂತಾರೆ, ಟೆಲ್ ಇನ್ ಡೀಟೇಲ್ ಆಲ್ ಇನ್ಫಾರ್ಮೇಷನ್. ಇನ್ನೊಬ್ರು ಪ್ಲೀಸ್ ಎಕ್ಸ್ಪ್ಲೇನ್ ವಾಟ್ ಹ್ಯಾಪನ್ ಆ್ಯಂಡ್ ಇಟ್ ವಿಲ್ ಬಿ ಲೆಸನ್ ಎಟ್ಸೆಟ್ರಾ ಎಟ್ಸೆಟ್ರಾ ತುಂಬ ಜನ ಕೇಳಿದ್ರಿ. ಆಮೇಲೆ ಇವಾಗ ಅವ್ರು ಹೆಂಗಿದಾರ ಅಂತ ತುಂಬ ಜನ ಪ್ರಶ್ನೆ. ಬರ್ರಿ ನೋಡೋಣ ಅಂತ ಏನು ಕತೆ. ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ನೋಡ್ರಿ ಮಮ್ಮಿ ಅಲ್ಲೇ ಅದು ಫೋಟೋ ಹಾಕ್ಯಾರ. ಯಾಕೋ ಸ್ವಲ್ಪ ಅಂದ್ರೆ ಫೋಟೋ ಹಾಕಿದ್ದು ಕೆಟ್ಟ ಅನ್ನತ್ತಿಲ್ಲ, ಬಟ್ ಅವಶ್ಯ ಇರಲಿಲ್ಲ ಅಂತ ಅನ್ನತೀನಿ. ಸೊ ಲಿಲಿ ಅವರೇ ಹಿಂಗೆ ಅಡ್ಡ ಕುಂತ್ರೆ ನಾವು ಹೆಂಗೆ ದಾಟಿ ಹೋಗೋಣ್ರಿ? ಹಾಂ, ಆ್ಯಂಡ್ ಐಶ್ವರ್ಯ ಅಲ್ಲಿ ಕೂತಾಳ. ಏನು ಮಾಡತ್ತೆ ಐಶ್ವರ್ಯ? ಆಫೀಸ್ ಗಂಟೆ, ನಾನು ಒಂದು 11:30 ಏನೋ ಚಾಲೂ ಮಾಡ್ತೀನಿ. ಅವರೇ ಇಲ್ಲೋಡಿಲ್ಲ, ನಂಗೆ ಒಂದೇ ಇಡ್ಲಿ ಹಾಕ, 2 ಇಡ್ಲಿ ಎಕ್ಸ್ಟ್ರಾ ತರ್ಸೇನೆ, ಅಂದ್ರೆ 4 ಇಡ್ಲಿ ತರ್ಸೇನೆ. ನಂಗೆ ಒಂದೇ ಇಡ್ಲಿ ಹಾಕ, ಒಂದೇ ವಡೆ ಹಾಕ, ಶಿರಾ ಇನ್ನೊಂದು ಸ್ವಲ್ಪ ತಗೋ, ತೆಗೆದ್ರೆ ಗೊತ್ತಾಗೋದು. ಆ್ಯಂಡ್ ಭಾಳ ದಿನ ಆಗಿತ್ತು ರೀ ಫಸ್ಟ್ ಕ್ಲಾಸ್ ತಿಂದು ವರ್ಕ್ ಸ್ಟಾರ್ಟ್ ಮಾಡೋಂತ. ಹೆವಿ ವರ್ಕ್ ಐತಿ. ಶಾಂತ ಕುಂತು ಬಿಡ್ತೀವಿ ನೋಡಿ ಐಶ್ವರ್ಯನ, ಎಲ್ಲ ಬಿಟ್ಟು ವರ್ಕ್ ಮಾಡ್ಕೊತ. ಈಗ ನೋಡಿರಿ ಸಾಯಿಬಾಬಾ ಇಡ್ಲಿ ಫುಲ್ ಫೇವ್ರೇಟ್. ಅರ್ಧ ಇಡ್ಲಿ ಹಾಕಿ ನುಂಗೆ ಬಿಡುತ್ತೆ. ಬಿಸಿ ಬಿಸಿ ಸಾಂಬಾರ, ಚಟ್ನಿ, ಶಿರಾ, ಒಂದು ಇಡ್ಲಿ, ಒಂದು ವಡೆ, ಇಷ್ಟು ಹೊಡೆದು ಬಿಟ್ರೆ ಸಂಜೆ ಮಠ ಮಜೆ. 12:30 ಪಟ ಲಾಗಿನ್ ಮಾಡೋಣ ಅಂತ. ಇಲ್ಲಿ ಮಮ್ಮಿ ಏನೇನೋ ಜಗ್. ನೈಸ್. ಯಾವ ದೇವಿ ಅದು? ಬಂದೈತಿ. ಇಲ್ಲಿ ಇಷ್ಟು ಹತ್ರ ಕ್ಯಾಮ್ರಾ ಹಿಡಿದು ಗುಡಿಯಾಗ ಬಂದಂಗ. ನೈಸ್. ಬೆಳಗಾವಿಗೆ ಬಂದಾಗೊಮ್ಮೆ 30-40 ಪ್ಯಾಕೆಟ್ ಕಾಫಿ ತಂದಿರ್ತೇನೆ, 2 rupees ಇದ್ವು. ನಮ್ಮ ಮನ್ಯಾಗ ಯಾರೂ ಕಾಫಿ ಕುಡಿಯಂಗಿಲ್ಲ ರೀ, ಬಟ್ ಎವ್ರಿ ಟೈಮ್ ಎಲ್ಲಿ ಹೋಗತ್ತೋ ಏನೋ ಬಂದಾಗೊಮ್ಮೆ ಖಾಲಿನೇ ಆಗಿರ್ತೈತಿ. ವಿಚಿತ್ರ ಆತ. ಅದ ಮುಂಜಾನೆ ಐಶ್ವರ್ಯ ಕಾಫಿ ತರಿಸಿದ್ದೆ, ಯಾಕೆ ಕುಡ್ದಿಲ್ಲ. ನಾ ಬ್ಲ್ಯಾಕ್ ಕಾಫಿ ಕುಡಿತೇನೆ, ಸಕ್ಕರೆ ಗಿಕ್ರಿ ಏನಿಲ್ಲ, ಬಟ್ ನೀರು ಒಂದು ಕಾಫಿ ಕುಡಿ. ಬಟ್ ಈಗ ಕುಡಿಯಮೆ ಏನು ಮಾಡೋದು ಈಗ, ಯಾಕಂದ್ರೆ ನಮಗೆ ಕಾಫಿಲೇನ ಕಿಕ್ ಸಿಗ್ತತೆ ವರ್ಕ್ ಮಾಡೋಕ್ಕೆ. ಟ್ರಾವೆಲ್ ಫುಲ್ ಧೂಳಾಗಿತ್ತು, ಹೀಗಾಗಿ ಒರೆಸ್ಬಿಟ್ಟು ಆಗಿದ್ದ ಅದಂತೇಳಿ ಟೇಬಲ್ ಅದ್ರಲ್ಲೇನೋ ಒರೆಸ್ದೆ. ಯಾಕಂದ್ರೆ ವಾಶ್ ಮಾಡೋಕೆ ಹಾಕೊಂಡಿದ್ರೆ ನೋಡ್ರಿ ಈಗ ಸ್ವಚ್ಛ ಅನ್ಸಾಕತ್ತಿಲ್ಲ. ಇಷ್ಟು ದೊಡ್ಡ ಜಾಗ ಐತಿ ಇಲ್ಲಿ ಪೂರ್ಣಾನಾಗ. ಇದ್ರ 1/4 ಇಲ್ಲಿ ಟೇಬಲ್. ಅದು ಹೆಂಗೆ ಕೂತ್ಕೋತೀವಿ ನಾವು ಅಲ್ಲಿ? ಅಪ್ಪ ಗಂಟೆ 2 ಆಯ್ತು. ಯಾವಾಗ ಟೈಮ್ ಹೋಗೋದು ಗೊತ್ತಾಗಂಗಿಲ್ಲ. ಐಶ್ವರ್ಯನೂ ಕೂತಾಳಿಲ್ಲ, ಆ ಪೀಸ್ ಮಾಡ್ಕೋತ. ಇಲ್ಲಿ ಲಿಲ್ಲಿಯವ್ರು ಕೂತಾರ. ಲಿಲ್ಲಿಯವ್ರದ್ದು ಮಸ್ತ್ ಐತಿ, ಏನು ಟೆನ್ಷನ್ ಇಲ್ಲ. ಆರಾಮ್ ಕುಂಡ್ರೋದು, ತಿನ್ನೋದು, ಮಕ್ಕೊಳ್ಳೋದು, ಮುಗಿಸ್ಬಿಡೋದು ಅಷ್ಟೆ. ಮೀಟ್ ಅವರ್ ಸೂಪರ್ ವುಮನ್ ಹೂ ವೆಂಟ್ ಟು ಮೋರ್. ನಾ ಹೋಗಂದಿದ್ದೆ. ಕೆಡ್ತಾವೆಲ್ಲ ಹುಳ ಹಾಕಿ ನೀವು ಏನಿಲ್ಲ. ನಿನ್ನೆ ರಾತ್ರಿ 3 ಗಂಟೆಗೆ ಬಂದು ಮಾಡಿದ್ರಿ. ನಾನು ನಿಮ್ಗಾದ್ರೂ ಏನೋ ಅನ್ನಕ್ ಬರಂಗಿಲ್ಲ, ಬಿಕಾಸ್ ನಿಮ್ದು ಬಾಡಿ ಇರ್ತಾಗ ಮತ್ತೆ ಏನಾರ ಒಂದು ತಗೊಂಡ್ಬರ್ಬೇಕಲ್ಲ. ನಾನು ಎಲ್ಲತ್ತು ಬರೀ ಏಕ ಹೊರಗಿನ ತಿನ್ನೋದಾಗ್ತದ. ಪ್ರತಿ ಸಲ ಈ ಮನ್ಯಾಗ ಒಂದು ಮಮ್ಮಿಯರ ಹಾರ್ಡ್ ವರ್ಕ್ ಮಾಡ್ಬೇಕ, ಹೊರಗ್ ಸಂತಿಯರ ತರ್ಬೇಕ, ಇಲ್ಲ ನಾನಾರ ಮಾಡ್ಬೇಕ. ಈಗ ಪಪ್ಪ ಮಾಡಾತಾರ. ಪಪ್ಪ ಒಟ್ಟ ಮಕ್ಳು ಅಂತ ನೀವು ಹೇಳಕನ ಹೋಗ್ಬೇಡ್ರಿ. ಬರೀ ದುಡಿಯೋದು, ನಿಮ್ ಮ್ಯಾಲ ನೀವು ಹಾಕೊಳ್ಳೋದು, ತಿನ್ನೋದು, ಬರೀ ಇಷ್ಟ ಮಾಡ್ರಿ ನೀವು. ನಾವು ಹೋಗನಿ ಅಂತಂದು ಮತ್ತ ಮಾಡ್ಕೋತ ಕೂತಿದ್ದಾರೆ. ಮಸ್ತ್ ಚುಮ್ಮರಿ ತೊಗೊಂಬಂದ ಐಶ್ವರ್ಯ. ಬಾಯ ನೀರು ಬರಾಕತ್ತ ನೋಡಿ. ಆಫೀಸ್ ವರ್ಕ್ ನೋಡೋದೈತಿ. ಹೊರಗೆ ಮಸ್ತ್ ವೆದರ್ ಐತಿ ಇವತ್ತು. ವಾವ್. ಆರಾಮ್ರಿ? ಅದೇವ್ ನೋಡ್ರಿ, ಕೆಲಸ ಭಾಳ ಆಗ್ಬಿಟ್ಟವ. ಹೌದು, ಭಾಳ ಕೆಲಸ ಬಿಡ್ರಿ ನಿಮ್ದು. ಊಟ ಸರಿಯಾಗಿ ಆಗಂಗಿಲ್ಲ, ನೀರು ಸರಿಯಾಗಿ ಆಗಂಗಿಲ್ಲ. ಸಾಕಾಗ್ಬಿಟ್ಟದ ಕರೆನ. ಹೌದೌದು, ಗಾಡಿ ಹೊಡಿದ ಒಂದಿಷ್ಟು ಉತ್ತದ. ಅದ್ರಾಗ ಒಬ್ರು ಕಮೆಂಟ್ ಹಾಕ್ತಾರೆ, ನಿಮ್ಗೇನು ಕೆಲಸ ಇಲ್ವಾ ಅಂತ. ಅಂತಾರ್ರಿ ಅವ್ರು. ಅವ್ರದ್ದೇನು ಸೇರಿ ಕೆಲಸ ಅಂತೀರಿ? ಕೆಲಸ ಇಲ್ವಾ ಅಂತ ನಾ ಅದಕ್ಕೆ ಅಂದ್ ರಿಪ್ಲೈ ಮಾಡಿದೆ, ಬಾ ನಮ್ಮ ಜೊತೆ 2 ದಿನ ಇರ್ ಗೊತ್ತಾಕತ್ ಕೆಟ್ಟ ಕೆಲಸ ಇಲ್ಲ ನಮಗಂತ.
ಮತ್ತ ಅಪ್ಪಾರ ನಿಮಗೂ ಬಾ ಅಂದಾರಲ್ರಿ ನಾಳೆ ನಾಡದ ಆಫೀಸ್ ಐತಿ ಅದ ಪ್ರಾಬ್ಲಮ್ ಐತ್ರಿ ಈಗ ನಂದು. ಯಾಕಂದ್ರೆ ಒಮ್ಮೆ ನಾನು ನಡುವಿಗೆ ಹೆಂಗೆ ಅಲ್ಲಿ ಹೋಗಿ ಬರಕ್ಕೆ 5-6 ತಾಸು ಬೇಕು. ಅಷ್ಟು ಹೋತ ನಂದು ಕೆಲಸ ನಂದು ಏನಾಗೈತೆ ಅರ್ಧಂಬರ್ಧ ಆಗೈತೆ ರೀ. ಆಫೀಸದ್ದು ಮುಗಿದಿಲ್ಲ ಇನ್ನೂ. ಅದ ರಜಾ ಹಾಕಿ ಬಂದ್ರೆ ಚಲೋ ಆಕತಿ ನೋಡ್ ನನಗೂ ಬಾ ತಾವ ಬಾ ಅಂತ ಕರ್ದಾರ. ಇಲ್ರಿ ಬುಧವಾರ ರಜಾ ಹಾಕೋದು ವಜ್ಜೆ ಐತಿ. ವೀಕೆಂಡ್ನಾಗ ಆದ್ರೆ ಹೋಗಿ ಬರ್ಬೋದು. ಬುಧವಾರ ಆಗಂಗಿಲ್ಲ. ಅವತ್ತೆಲ್ಲ ಸ್ವಾಮಿಗಳು 18 ಮಂದಿ ಸ್ವಾಮಿಗಳು ಬರ್ತಾರಂತ್ರಿ ಕಾಸಿಂದ. ಎಲ್ಲಾ ಕಡೆ ಮಂದಿ ಬರ್ತಾರಂತ. ಹಂಗಾಗಿ ನಿಮ್ಗೆ ಕರ್ದಾರ ಅವರು. ನೀವು ಐಶ್ವರ್ಯನ ಕರ್ಕೊಂಡು ಹೋಗಿರ್ಬೇಕಾರೆ ನಂಗೆ ಬರಕ್ಕೆ ಆಗಂಗಿಲ್ಲ ಅವತ್ತು. ಪುಣ್ಯದವ್ರು ಬಂದು ಬಾಸುರ ಅಂತ ಕಲ್ದ್ರಂತ್ರಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಅಂತೂ ಇಂತೂ ಭಾಳ ದಿನ ಆದ್ಮೇಲೆ ಚಿಂತೆ ಇಲ್ದಂಗೆ 9 ತಾಸು ನಿದ್ದೆ ಆಯ್ತು ನೋಡ್ರಿ. ಆಹಾ ಮಜಾ ಅನ್ಸೋದು. और ब्रू कॉफ़ी और ಸೊ ನಮ್ಮ ಲೀಲವನ್ ವಾಕಿಂಗ್ ಆಯ್ತು. ಸಣ್ಣ ಪುಟ್ಟ ಕಿರಾಣಿ ಆಯ್ತು. ರುದ್ರಾಂಬಿಕಾ ಬಿಲ್ಡಿಂಗಿಗೆ ಬಂದ್ವಿ. ಮಸ್ತ್ ಇಲ್ಲೇ ಬಿಸಿ ಬಿಸಿ ಅವಲಕ್ಕಿ ಆಗ್ಯಾವ. ಇದೇನಿದೆ? ಎಗ್ಗ ರೈಸ್ ಕಣಂಗೆ ಕಾಣತ್ತಲ್ಲ. ಮಾಡಿ ಏನು ಮಾಡ್ತೀವಿ ಮಾಡಿ. ಫಸ್ಟ್ ಕ್ಲಾಸ್ ಅವಲಕ್ಕಿ ಹೊಡೋಣ ಅಂತ ಹೊಡೆದ ಕೆಲಸ ಭಾಳ ಐತೆ. ಹೋಗೋಣ ಅಂತ ಕುಂತು ಮಾಡೋಣ ಕೆಲಸ ಎಲ್ಲ. ಬೆಳಗಾವಿಗೆ ಬಂದೇವು ಏನು ನಿದ್ದೆ ಆಗತ್ತೆ ನಂದು. ಅಲ್ಲಿ ನಿದ್ದೆ ಹತ್ತೋಲ್ತಾಗಿತ್ತು. ಇಲ್ಲಿ ನಿದ್ದೆಯೋ ನಿದ್ದೆ ಯಾಕೆ ಚೇಂಜ್ ಆಫ್ ಪ್ಲೇಸ್ ಆಗಿದ್ದಕ್ಕೋ ಇನ್ನು ಇಲ್ಲಿ ಬಂದು ಚಿಂತೆ ಕಡಿಮೆ ಮಾಡಕತ್ ನೀವು. ನಂಗೊಂದು ಐಡಿಯಾ ಬಂತದ ಕೋರ್ಸದ್ದು. ನಿನ್ನ ರಾತ್ರಿ ಮಕ್ಕೊಂಡಾಗ ಬಂತು. ಪಪ್ಪ ಮಮ್ಮಿ ಎಲ್ಲರೂ ಮಿಸ್ ಮಾಡ್ಕೋತಿ. ಯಾವಾಗ ಬರ್ತಾರನ ಒಬ್ಬರು ಹೇಳವಲ್ರಿ ಯಾವಾಗ ಬರ್ತಾರಂತ. ಏನು ಹೇಳತ್ತೆ ಹಿಂಗೆ ಯಾಕೆ ಮಾಡ್ತಾರೆ? ನಾವು ಇಂಪಾರ್ಟೆಂಟ್, ಪ್ರೋಗ್ರಾಮ್ ಇಂಪಾರ್ಟೆಂಟ್ ಅವ್ರಿಗೆ. ಹೋಲ್ ಬಿಡು. ನಾನಂತರೂ ವಿವಾದಗಳದಾಗ ಬಿಡಾಕಲ್ಲಿ. ನಂಗೆ ಗೊತ್ತೈತಿ ಬೆಳಗಾವಿಗೆ ಬಂದರು ಅಷ್ಟು ಸರಿಯಾಗಿ ಬ್ಲಾಗ್ ಮಾಡೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ಒಂದನೇ ಮಾತು ನಾನು ಐಶ್ವರ್ಯ ಇಬ್ಬರು ಅದೇವಿ. ಆ್ಯಂಡ್ ಎರಡನೇ ಮಾತು ಏನಪ್ಪ ಅಂತಂದ್ರೆ ಕೆಲಸ ಕೋರ್ಸು ಅದು ಇದು ಇಷ್ಟು ಗದ್ದಲ ಆಗ್ಬಿಡತ್ತಲ್ಲ, ಟೈಮೇ ಸಿಗೋತ್ತು ವ್ಲಾಗ್ ಮಾಡೋಕ್ಕೆ. ಸೊ ಇದ್ರಾಗ ಏನು ಮತ್ತು ಇನೋವೇಟಿವ್ ನಿಮಗೆ ತೋರಿಸ್ಲಿಲ್ಲ ನನಗೆ ಮಜಾ ಬರೋಂಗಿಲ್ಲ. ಹೀಗಾಗಿ ಯೂಸೇ ಇಲ್ಲ ಅಂಥೇಳಿ ನಾನು ಆದಷ್ಟು ಕಡಿಮೆ ವ್ಲಾಗ್ ಮಾಡತ್ತೀನಿ. ಆ್ಯಂಡ್ ನಮ್ಮ ಲಿಲ್ಲಿ ಅವರು ಎಲ್ಲದಾರ? ಲಿಲ್ಲಿ ಅವರೇ ಕಟ್ಟ್ಯಾರ ನಿಮ್ಮನ್ನು ಮುಂಜಾನೆ ಎದ್ದು ಹೊಲಸು ಮಾಡ್ತೀರಂತ ನೋಡಿಲ್ಲ. ಸೊ ಐಶ್ವರ್ಯ ಇಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಯಾಳ. ಬಿಸಿ ಬಿಸಿ ಉಪ್ಪಿಟ್ಟು ಫಸ್ಟ್ ಕ್ಲಾಸ್. ಒಂದು ಕಪ್ ಚಹಾ ಹೊಡೋಣಂತ. ಚಹಾ ಮಾಡಕ್ಕೆ ಇಟ್ಬಿಡು. ಬಿಡು ಸಾಕು, ಭಾಳ ಆಯ್ತು. ನೈಸ್. ಆ ಜ್ಯೂಸರ್ ಯಾವಾಗ ತೆಗೆದು ಹಂಗೆ ಮಾಡಬೇಡ. ಅವ ಅಷ್ಟು ತ್ರಾಸ ತೊಗೊಂಡು ಲಾಸ್ಟ್ ಟೈಮ್ ವಾಪಸ್ ತರಿಸಿ ಚಲೋ ತರಿಸ್ಕೊಂಡೇವಿ. ಇದು ಹಾಕೆ ಇವು ಯಾರು ಇವೆಲ್ಲ ಎರಡು ಸ್ವಲ್ಪ ಹಾಕು. ಚಲೋದಾವೆ ನೋಡಿ ಫಸ್ಟ್. ಏನು ಹೇಳಾಕತಿ? ಯಮ್ಮಿ ಲಿಲ್ಲಿ ಅಣಿಕ್ಯಾಕೆ ನೋಡ್ತೀರಿ ಕಳ್ರಿ. 12:30 ಆಗೈತಿ. ಭಯಂಕರ ನಿದ್ದೆ ಬರತ್ರಿ. ಇಲ್ಲಿ ಐಶ್ವರ್ಯ ನೋಡಿ ನಾಯ್ಕ ಪಾಯ್ಕ ಅಂತ ಅಲ್ಲಿ ಮಕ್ಕೊಂಡತ್ತೆ. ಕಾಫಿ ಹೊಡೆದು ಸ್ಟಾರ್ಟ್ ಮಾಡೋಣಂತ. 100 ಏನೋ ಮಾರ ನನ್ನ ಹಾರ್ಟ್ ಬಿಟ್ಟಿದೆ. ಗ್ಲಾಸ್ ಕಾಫಿ ತಗೊಂಡು ಹೋಗೋಣ ಅಂತ. 2:30 ಆಗೈತಿ. ನಮ್ಮ ಇಲ್ಲಿಯವ್ರು ಮಕ್ಕೊಂಡಾರ ಪಾಪ. ಬರೀ ಮಕ್ಕಳದ ಮಾಡ್ತಾರೆ. ಐಶ್ವರ್ಯಗೂ ನ್ಯಾಜದ್ದು ಎಗ್ ಬಿರಿಯಾನಿ ತಿಳ್ಬೇಕು ಅನ್ನಿಸ್ತಂತ. ಹಿಂಗೆ ಆರ್ಡ್ರ್ ಅಂಡ ಬಿರಿಯಾನಿ ನೆನಪೈತನ ಅದು ಸೀನ್. ಹೊಸ್ದಾಗಿ ಮದುವೆ ಆದಾಗ ಮಮ್ಮಿ ಹೆಂಗೆ ಮಾಡಿದ್ರು, ಅಯ್ಯಯ್ಯೋ ಹೋಗ್ಬಿಟ್ಟು ತಿನ್ನಕತ್ತಾವ ಎರಡು ಒಳಗೆ ಜಿಯಪ್ರು
ಫಸ್ಟ್ ಕ್ಲಾಸ್ ನಿಯಾಸ್ ಬಿರಿಯಾನಿ ವರ್ಷದಾಗ ಒಮ್ಮೆರೆ ತಿಂತೆ ನೋಡ್ರಿ ಇದನ್ನು. ಬೆಳಗಾವ್ದಾಗ ಐತಂತ, ಕೊಲ್ಲಾಪುರ, ಗೋಕಾಕ, ಗೋವಾ. ನೈಸ್ ನೈಸ್ ಬ್ರೋ, ನೈಸ್. ಚಟ್ನಿ ಎಕ್ಸ್ಟ್ರಾ ರೊಕ್ಕ ತೊಗೊಂಡ್ರು, ಬಟ್ ಕೊಟ್ಟಾರ. 10 ರೂಪಾಯಿಗೆ 3 ಚಟ್ನಿ ಕೊಡ್ತಾರೆ. ಯೂಸಲಿ ಅಷ್ಟು ಕೊಡೋಂಗಿಲ್ಲ ಎಲ್ಲಿ ಅವರೇ. ಮಾಸ್ಟರ್ ಶೆಫ್ಗಿಂತ ಇವ ಚಲೋ ಅನ್ಸಾಕತ್ಬಿಟ್ಟನ್ರಿ. ಯಾಕಂದ್ರೆ ನೋಡ್ರಿ ಎಷ್ಟು ನೀಟ್ ಉದ್ದನ್ ಕಾಳು. ಒಂದು 20 ರೂಪಾಯಿ ಎಕ್ಸ್ಟ್ರಾ ತೊಗೋತಾನ್ಕರೆ ಮಾಸ್ಟರ್ ಶೆಫ್ ಯಾಕೋ ಗದ್ಲ ಎಡ್ಸಾಕತ್ಬಿಟ್ಟನ್ ಭಾಳ. ನೈಸ್ ಫಸ್ಟ್ ಕ್ಲಾಸ್ ಅಂಡಾ ಬಿರಿಯಾನಿ ತಿಂದು ಈಗ ಒಂದೆರಡು ಸೆಕೆಂಡ್ ತಿನ್ಬೇಕನ್ಸಾಯ್ತು. ಬಟ್ ರೈಟ್ ನೋಡ್ರಿ, ಐಶ್ವರ್ಯ ನೆಕ್ಸ್ಟ್ ಬ್ಯಾಚಿಗೆ ಅದು ವರ್ಕ್ಶಾಪದ್ದೆಲ್ಲ ಇಮೇಲ್ ರೆಡಿ ಮಾಡತ್ತಾಳ. ಯಪ್ಪ ಏನು ಮಾರ ಮಸ್ತ್ ಇದು ಬೇಕಾಯ್ತು ನೋಡ್ರಿ. ಏನದು ಬ್ರೇಕ್. ಎಲ್ಲರ ಒಂದು ಟ್ರಿಪ್ ಹೋಗಿ ಮಸ್ತ್ ಚೇಂಜ್, ಏನೂ ಬೇಡ, ಅಡ್ಡಾಡಿ ತಿಂದು ಉಂಡು ಹೊರಗಾಡಿ ಫೋಟೋ ತಕ್ಕೊಂಡ ಅಷ್ಟೇ ವ್ಲಾಗ್ ಮಾಡಿ ಸಾಕಾಗೈತೆ. ನನ್ನ ಮಾರಿ ನೋಡ್ರಿ ಹೆಂಗಾಗೈತೆ ಫುಲ್. ಆಗೈತ್ರಿ. ಸೊ ರಾಮದೇವ್ ವಡಾಪಾವ್ ತಿಂದಿದ್ದಿಲ್ಲ. ರಾಮದೇವ್ ಅಂದ್ರೆ ರಾಮದೇವ್ ಹತ್ರ ಇರೋದು. ಸೊ ತೊಗೊಂಬರೋಣಂತ ಪಟ ಮಸ್ತ್ ವಡಾಪಾವ್ ಹೊಡಿಯೋಣಂತ. ನಾನು ಐಶ್ವರ್ಯ ಮಸ್ತ್ ವಡಾಪಾವ್ ತೊಗೊಳಕ್ಕೆ ಬಂದೇವಿ. ವಡಾಪಾವ್ ಬದಲ ತೊಗೊಂಡು ಬಾಯ್ತಾ ಇರ್ತೀವಿ. ಆಗಿರ್ಬೇಕು ನೋಡಿ ಪಾರ್ಸಲ್ ತೊಗೊಂಬೋದು. ಬೇಡ, ಈಗ 4 ವಡಾಪಾವ್ ತೊಗೊಂಡೆ ನೋಡಿ. ಮತ್ತೆ ನೆಕ್ಸ್ಟ್ ಟೈಮ್ ಬರೋಣ ಬಾ. ಕಾಸ್ ತಿನ್ನೋಣಂತ ವಡಾಪಾವ್. ಕರೆ ಯಾರ್ಯಾರು ಬಾಯಾಗ ನೀರು ಬಂತು ವಡಾಪಾವ್ ನೋಡಿ. ಓಹೋ ನೋಡ್ರಿ ಪೂರ್ತಿ ಸ್ಕ್ರೀನ್ ಹೊರಗೆ ಬರ್ತೈತಿ. ಈಗ ಬಂತ ನೋಡ್ರದ ಬಿತ್ತು ಬಾಯ. ಗಂಟೆ 7:20 ಆಫೀಸು. ಏನು ಮಾಡೋಂಗೆ ಗೊತ್ತನ, ನೀವು ವೆಬ್ಸೈಟದು ಎಲ್ಲ ಮಾಡ್ಕೊಂಡ್ರೆ ನಾನು ಆಫೀಸು ಮಾಡ್ಕೊಂಡಿರ್ತೇನೆ. ಇಬ್ರು ಕೊಂಡ್ರೆ ಆಜು ಬಾಜು ಚೇರ್ ತೊಗೊಂಡು ಟೇಬಲ್ ಹೆಂಗೆ ದೊಡ್ಡದೈತೆ ಹಂಗೆ ಮಾಡಬೇಡ. ಗಂಟೆ 9 ಆತು. ಸ್ವಲ್ಪ ಹೆಡ್ಡೇಕ್ ಆಯ್ತು. ಮಮ್ಮಿನೂ ಬರತ್ತಾರ. ಭಾಳ ಖುಷಿಯಾಗತ್ತೆ ನನಗೆ. ಮಮ್ಮಿನ ಬೆಟ್ಟ 1 ತಿಂಗಳಾಯ್ತು 2 ತಿಂಗಳಾಯ್ತು ದೇವ್ರಿಗೆ ಗೊತ್ತು. ನಮ್ಗಂತೂ ಹಾವೇರಿಗೆ ಹೋಗಂಗಿಲ್ಲ, ಬಿಕಾಸ್ ಪರಿಸ್ಥಿತಿ ಹಂಗೈತಿ. ಸೊ ಮಮ್ಮಿನೇ ಬರತ್ತಾರ. ಪಪ್ಪನೂ ನೋಡ್ರಿ, ಪಪ್ಪನೂ ಇಲ್ಲ, ಅವರು ಬೆಂಗಳೂರಿಗೆ ಹೋಗ್ಯಾರ. ಏನು ಕತಿನೋ ಬೈಸ್ಕೊಂಬಂದಿನ ಯಶು ಕಡೆ. ಹಾಂ ಮತ್ತೆ ಹೊಂಟೆಲ್ಲ ಓಡಿ ಲೇ ಬಾಯಿಲೆ. ಯಾಕೆ ಹೊಂಟೆಲ್ಲಿ ಬೈಸ್ಕೊಳಕ್ಕೆ ಹೊಂಟೆ? ಬೇಡ ಬಾಯಿಲೆ ಬೈಸ್ಕೊತಿ ನೋಡು. ಲಿಲ್ಲಿ ಬೇಡ ಬೈಸ್ಕೊತಿ. ನಡಿ ನೋಡೋ ನಡಿ ಏನಾಗತ್ತೆ. ಬೈಸ್ಕೊಂಡು ಬಿಡೋ ನಡಿ ನೋಡ್ಕೊಂಬರೋ ನಡಿ. ಐಶ್ವರ್ಯ ಕರೆನ ನನ್ನ ಮಾತು ಕೇಳೋದು ನೋಡ್ಕೊಂಬರೋ ನೋಡಿ ಅಂತಲೇ. ಇಷ್ಟ ಹಾಕಿದ ಗಟ್ಟಿ ರಸಮಲ ಸಾರದ ರಸಮಲ. ನೀರು ಹಾಕ್ತೇನೆ ಅದಕ್ಕೆ ತಿಂದು ನೋಡೋ ಡುಮ್ಸೆ. ಏನು ಅಲ್ಲೇ ಈಗ ಸದ್ಯಕ್ಕೆ ಅಲ್ಲಿ ತಿನ್ನವೆ. ಹತ್ತುವರೆ ಫೈನಲಿ ಮಮ್ಮಿ ಬಂದ್ರೆ ಇದು ನಂದು ಪ್ರೈವೇಟ್ ಪಾರ್ಟ್ ಮೇಲೆ ಜಿಗಿದ್ಬಿಡ್ತಾರೆ ಒಂದು ರಪ್ ಅಂತೇಳಿ. ಮತ್ತು ಜಿಗಿದ ಮೇಲೆ ಗೊತ್ತಾಗೈತೆ ಜಿಗಿದು ತಪ್ಪು ಮಾಡ್ಯ ಅಂತ. ಫೇಸ್ ಮಾಡೋಲ್ದ ಓಯ್ ಎಲ್ಲೇ ಮುಚ್ಕೊಂಡು ಕುತ್ಕೊಳ್ಳೋ ಮಗನೇ, ಏನ್ ತಲೆ ತಿಂತೀಯ? ಇಷ್ಟ ಖುಷಿ ಆಗತ್ ನನಗೆ. ಜೋಕ್ ಅಲ್ಲ, ನಾನು ನೀ ಬರ್ತೀಯ ಅಂದ ಕೂಡಲೇ 8:15ಕ್ಕೆ ನನ್ನ ಕಾಲ್ ಇರ್ತದೆ ಡೈಲಿ. ಆ ಕಾಲ್ ಬಿಟ್ಟು ಆ ಕಾಲ್ಗೆ ಯಾವಾಗ ಮುಗಿತಂತ ವೇಟ್ ಮಾಡಿ ಲಿಟ್ರಲಿ ಟೈಮ್ ಎಣಿಸ್ಕೊಂಡು ಕುಂತಿದ್ದೆ. ಹಾಂ ಬರ್ತಾ ಮಮ್ಮಿ ಬರ್ತಾ ಅದಕ್ಕೆ 10 ಸಲ ಕಾಲ್ ಹಚ್ಚಿದ. ಎಲ್ಲಿ ಬಂದು ಮೆಸೇಜು ಮಾಡ್ಯ ನೋಡು. ಇಷ್ಟು ಯಾಕೆ ಎಕ್ಸೈಟ್ಮೆಂಟ್ ಅದು ಭೇಟಿ ಆಗಾಕ. ಲಿಟ್ರಲಿ 7-8 ವರ್ಷ ಆದ್ಮೇಲೆ ಭೇಟಿ ಆಗತ್ತೆ ಅನ್ನೋ ಫೀಲಿಂಗ್. ಮಮ್ಮಿ ಹಿಂಗೆ ಹಾಕ್ರೆ ಅದು ಒಮ್ಮೆ ನಮಗೆ
ಇಲ್ಲ ನನಗೆ ಅದಕ್ಕೆ ಎದ್ದು ಬಂದ ನಾನು ಇವತ್ತು ನನಗೂ ಭೇಟಿ ಆಗ್ಬೇಕಂತ ಭಾಳ ಅನ್ಸಕ್ತಿತ್ತಲ್ಲ. ಬಡ 6:00ಗೆ ಈಗ ನೀ ಬಂದಿದ್ದಿಲ್ಲ ಅಂದ್ರೆ ಏನಾಕಿತ್ತು ಗೊತ್ತನ, ನಾವು ಗುರುವಾರ ಅದು ವಾಪಸ್ ಹೋಗಿದ್ವಿ, ಅಲ್ಲಿಂದ ವಾಪಸ್ ಬರ್ತೇವೆ ಇಲ್ಲಿ ಗೊತ್ತಿಲ್ಲ, ಮತ್ತೆ ಜರ್ಮನಿಗೆ 4-5 ತಿಂಗಳು ಬೆಟ್ಟ ಆಗಲ್ಲ. ಆಮೇಲೆ ಅಲ್ಲ ಅದಕ್ಕೆ ನನಗೂ ಹಂಗ ಅನಿಸಿನ 7ಕ್ಕೆ ಅಲ್ಲಿಂದ ಬಿಟ್ಟೇನಿ. ಇಮ್ಯಾಜಿನ್ ಮಾಡ್ಕೊ ಎಷ್ಟು ಧೈರ್ಯ ನನಗೆ ರಾತ್ರಿ. ಸರಿ ಆಯ್ತು ಹೋಗೋಣ. ಅನ್ಫಾರ್ಚುನೇಟ್ಲಿ ಬರೋ ಬಸ್ನಾಗ 5 ಮಂದಿ ಗಂಡ್ಮಕ್ಳು, ನಾವು ಒಬ್ಬಕ ಹೆಣ್ಮಕ್ಳು ನೋಡೇ ಇಲ್ಲ. ಹಿಂದೆ ಬಂದಲ್ಲ ಕಡಿತತ್ತ ಕಾಲಿ ಕಡಿತತ್ತೀಗ. ನಡಿ ಒಳ ಕಡೆಂಗಲ್ ಇಲ್ಲಿ ಹಂಗೆ ಹೋಯ್ ನನ್ನ ಪ್ರೈವೇಟ್ ಪಾರ್ಟ್ಮೆಂಟ್ ಒಂದು ಜಾಬ್ ಬಂದು ಜಿಗ್ರಿ ಬಿಡ್ತು ಕಾಲಿಟ್ಟು. ಏನಾಗ್ಬೇಕು ನನ್ನ ಪರಿಸ್ಥಿತಿ? ಕಡಿತತ್ತ ಹೇಗದು ಫುಲ್ ಜಗ್ದ ದುಕ್ಷಾಡತ್ತ ನೋಡಲ್ದ, ಲಕ್ಕ ಹೊಡ್ದಂಗೆ ಮಾಡ್ತತೆ. ಹಂಗ ಆತ್ ನೋಡಿ ಇನ್ನು ಬೆಟ್ಟ ಹಾಕ್ಲಿ ಇವತ್ತು ನನಗೆ. ಎತ್ಕೋ ಹೇಳ್ತೀನಿ, ಎತ್ಕೊಂಡು ಖುಷಿ ಆಕತ್ ನೋಡಿ. ಎತ್ಕೋ ಹೇಳ್ತೀನಿ, ನೀ ಎತ್ಕೋ ಫುಲ್ ಸುಮ್ಮನೆ ಆಕತ್ ನೋಡು. ಹಾಂ ಎತ್ಕೊಂಬಿಟ್ಟು ನಾರ್ಮಲ್ ಆಗಿ. ಭಾಳ ದಿವಸ ಆದ್ಮೇಲೆ ಹೆಂಗೆ ಮಾಡ್ತು ನೋಡೋದು. ನೀವು ಒಂದು 2-3 ಸಲ ಮೆಸೇಜ್ ಹಾಕಿದ್ದೆ, ಇಲ್ಲಾಂದ್ರೆ ಹೋಗಿ ಬಿಡೋದು, ನಾಳೆ ಬರೋಣ ಪ್ಲ್ಯಾನ್ ಮಾಡಾಕ್ತಿದ್ದೆ. ಪಾಪ ನಾಡು ಬಿಡ್ತೀನ ಯಮ್ಮೆ ಲೇಲ್ಲೇ ಬಾ ಇಲ್ಲೇ ನಾಳೆ ಬಾ ಲಘು ಬಾ ಹಿಂಗೇನೇನೋ ಅಂದಿದ್ರು ಅವರು. ಯಾಕೆ ಚಲೋ ಆಗಿಲ್ಲನ? ಚಲೋ ಆಗಿಲ್ಲ ಯಮ್ಮ. 12 ಆತ. ಸೊ ಫೈನಲಿ ಮಮ್ಮಿನೂ ಬಂದ್ರೆ. ಗುಡ್ ನೈಟ್. ಆಲ್ ರೈಟ್. ಸೊ ಎಲ್ಲರೂ ಇದಕ್ಕೆ ವೇಟ್ ಮಾಡತ್ತಿದ್ರಿ. ಅಂದ್ರೆ 3 days ಬ್ಯಾಕ್ ವ್ಲಾಗ್ ಹಾಕಿದ್ದೆ. ಹಿಂಗೆ ಯಾಕೆ ಸೊಟ್ಟು ಕಾಣತ್ತಣ್ಣ ಅಂತ ಅಂದ್ಬಿಡ್ರಿ, ಯಾಕಂದ್ರೆ ಕೈ ನೋಯ್ತದ ಬಾತ್ ಹಿಡಿದ್ರೆ. ಟ್ರೈಪಾಡಲ್ಲಿ ಐತಿ, ಎದ್ದು ತೊಗೊಳಕ್ಕೆ ಬೇಸರ ಆಯ್ತು ಸ್ವಲ್ಪ. ಹಾಂ, ಅವಾಗ ನಿಮಗೆ ಪಪ್ಪ ಮಮ್ಮಿಗೆ ಏನಾಯ್ತು ಅಂತ ಸಂಕ್ಷಿಪ್ತವಾಗಿ ಹೇಳಿದ್ದೆ, ಹೌದಿಲ್ಲ? ಸೊ ಬಟ್ ಭಾಳ ಜನ ಕಮೆಂಟ್ ಹಾಕಿದ್ರಿ, ಅಣ್ಣ ಡೀಟೇಲಾಗಿ ಹೇಳು 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 ಏನಾಯಿತು, ಹೆಂಗಾಯಿತು, ಎಲ್ಲಾಯಿತು, ಎದಕ್ಕಾಯಿತು ಅಂತ. ಸೊ ಈಗ ನಿಮಗೆ ಹೇಳ್ತೀನಿ ನೋಡ್ರಿ ಕತೆ. ಇಲ್ಲಿ ಮಠ ಅಂತೂ ನೋಡಿದರೆ ಪಪ್ಪ ಮಮ್ಮಿ ಅಂದರೆ ಪಪ್ಪ ಬೆಂಗಳೂರಿನಾಗ ಇದ್ರು ಆ್ಯಂಡ್ ಮಮ್ಮಿ ಹಾವೇರಿನಾಗಿದ್ರು. ನಾನು ಐಶ್ವರ್ಯ ಜರ್ಮನಿ ಹೋಗೋ ತಯಾರಿನಾಗಿದ್ವಿ ಆ್ಯಂಡ್ ನಮ್ಮ ಕೋರ್ಸ್ ಲಾಂಚ್ ಎಲ್ಲ ತಯಾರಿನಾಗಿತ್ತು, ಹೌದಾ? ಸೊ ಆ್ಯಕ್ಚುಲಿ ಏನಾಯ್ತು, ಭಾಳ ದಿನ ಆಗಿತ್ತು ಮಮ್ಮಿನ ಭೇಟಿಯಾಗಿ, 2 ತಿಂಗಳೇನೋ ಆಗಿತ್ತು. ಬಾ ಮಮ್ಮಿ ಬಾ ಮಮ್ಮಿ ಬಾ ಮಮ್ಮಿ ಅಂತ ಅಂದೆ. ಸೊ ಮಮ್ಮಿಗೆ ನಾನು ಆ್ಯಕ್ಚುಲಿ ಯಾವಾಗ ಶನಿವಾರ ಬಾ ಅಂದಿದ್ದೆ, ಬಟ್ ಅವ್ರು ಏನು ಮಾಡಿದ್ರು ಶುಕ್ರವಾರನ ಅವತ್ತು ಮುಗಿಸಿ ಯಾಕೋ ನೋಡೋಂಗಾಗಿತ್ತಂತ ರಾತ್ರಿ 7 ಗಂಟೆಗೆ ಅಥವಾ ಸಂಜೆ 7 ಗಂಟೆಗೆ ಬಸ್ ಹತ್ತಾರೆ. ಬಂದ್ರೆ ಮನೆಗೆಲ್ಲ ನಾರ್ಮಲ್ ಇತ್ತು, ನಮಗೇನು ಗೊತ್ತು ಹಿಂಗಾಕತ್ತೆ ಅಂತೇಳಿ. ಆಮೇಲೆ ಏನು ಕೋಇನ್ಸಿಡೆನ್ಸ್ ಅಂದ್ರೆ ಅವತ್ತು ನೆಕ್ಸ್ಟ್ ಡೇ ಪಪ್ಪನೂ ಬಂದರು. ಖುಷಿ ಆಯ್ತು, ಯಾಕಂದ್ರೆ ನೀವು ನೋಡ್ರಿ ಈ ಲಾಗ್ನಾಗ ಆಲ್ಮೋಸ್ಟ್ 3 days ಲಾಗ್ ಕೂಡ್ಸಿ ಯಾಕಂದ್ರೆ ನಾವು ಜಾಸ್ತಿ ವ್ಲಾಗ್ ಮಾಡಿಲ್ಲ, ಹೌದಾ? ಪಪ್ಪನೂ ಆಮೇಲೆ ನನಗೆ ಗೊತ್ತಿಲ್ಲ ಪಪ್ಪ ಅವತ್ತು ಬರತ್ತಾರೆ, ಪಪ್ಪನೂ ಬಂದರೆ ಮಮ್ಮಿ ಪಪ್ಪ ಇಬ್ಬರು ಬಂದುಬಿಟ್ರು. ಭಾಳ ಖುಷಿ ಆಯ್ತು ನನಗೆ, ಫೈನಲಿಪ್ಪ ಇಬ್ಬರು ಪೇರೆಂಟ್ಸ್ ಬಂದ್ರು ಅಂತೇಳಿ. ಆಮೇಲೆ ಪಪ್ಪ ಬಂದರು ಮಧ್ಯಾಹ್ನ ಅಂದ್ರೆ ಸುಮಾರು ಊಟ ಮಾಡಿದ್ರು. ಆಮೇಲೆ ಮುಂಜಾನೆಯಿಂದ ಮಮ್ಮಿ ನನಗೆ ಬ್ಯಾಂಕ್ ಕರ್ಕೊಂಡೋಗಿ ಸೊ ಪೆನ್ಷನ್ ಸ್ಕೀಮ್ ಬಗ್ಗೆ ಏನೋ ಕೆಲಸ ಐತಿ, ಹೋಗಿ ಬರೋದೈತೆ ಅಮೌಂಟ್ ಅನ್ಕೊಂತ ಕುಂತಿದ್ರು. ಅದು ಎಲ್ಲೇ ಇದು ಐತೆ ನೋಡ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತು ಮುಂಚೆ, ಎಲ್ಲದ ಶ್ರೀನಗರ ಗಾರ್ಡನ್ ಆದಮೇಲೆ ಮುಂದೆ ಇಲ್ಲಿ ಲೋಕಲ್ ಲೈಟ್ಸ್ ಯಾರಿದ್ರೆ ನಿಮ್ಗೆ ಗೊತ್ತಿರ್ತೈತೆ. ನಾನು ಅಂದೆ ಮಮ್ಮಿಗೆ, ಮಮ್ಮಿ ಕರ್ಕೊಂಡು ಹೋಗ್ತೇನೆ ಅಂತ ಇಷ್ಟ ಅಂದೆ. ಆಮೇಲೆ ಹೋಗೋಣ ಅಂತ ನಾನು ಆಫೀಸ್ ವರ್ಕ್ನಾಗ ಬ್ಯುಸಿ ಆಗ್ಬಿಟ್ಟೆ. ಆಫ್ಕೋರ್ಸ್ ಆಫೀಸ್ ಐತೆ, ಸುಟಿ ಇಲ್ಲಲ್ಲ ನಮಗೆ. ಆ್ಯಂಡ್ ಶನಿವಾರ ಆಗಿದ್ದೆನಾ ಈಶ್ವರ ಇದು? ಇಲ್ಲ, ಫ್ರೈಡೇನೇ ಆಗಿದ್ದೆ. ಫ್ರೈಡೇ ಆಗಿದ್ದೆ ಅಂದ್ರೆ ಮಮ್ಮಿ ಥರ್ಸ್ಡೇ ನೈಟ್ ಬಂದಾರೆ, ಸಾರಿ. ಆಮೇಲೆ ನಾನು ಆಫೀಸ್ನಾಗ ಬ್ಯುಸಿ ಆಗಿಬಿಟ್ಟೆ, ಏನು ನನಗೆ. ಆಮೇಲೆ ಮಮ್ಮಿನೂ ಕರೆಯೋಕೆ ಹೋಗಲಿಲ್ಲ. ಆಮೇಲೆ ಹೇಳ್ತೇನೆ ನೋಡ್ರಿ, ಇಲ್ಲೇ ಬಂತು ಟ್ವಿಸ್ಟ್. ಪಪ್ಪ ಯೂಶ್ವಲಿ ಊಟ ಮಾಡಿ ಮಕ್ಕಳವ್ರ, ಅವತ್ತು ಮಕ್ಕಳಿಲ್ಲ. ಅವತ್ತೇನಾಯ್ತು, ಅವರು ಮಕ್ಕಳೇ ಇಲ್ಲ. ನಡಿ ಹೋಗೋಣ, ಯಾಕಂದ್ರೆ ಮೋಸ್ಟ್ಲಿ ಅವತ್ತು ಸೆಕೆಂಡ್ ಸಾಟರ್ಡೇ ಇತ್ತು, ಏನಿತ್ತೋ ಗೊತ್ತಿಲ್ಲ, ಅವತ್ತು ಮಕ್ಕಳೆಲ್ಲ ಹೋದರು. ಆಮೇಲೆ
ಪಪ್ಪ ಮಮ್ಮಿ ಹೋದ್ರೆ ಜೋರು ಮಳಿ. ಹಾಂ, ಅವತ್ತು ಇನ್ನೊಂದು ಕೋಇನ್ಸಿಡೆನ್ಸ್ ಅಂತಂದ್ರೆ ನನ್ನ ಕಾರಿಗೆ ವೆಬ್ ಕ್ಯಾಮ್ ಹಾಕಕ್ಕೆ ಕೊಟ್ಟಿದ್ದೆ. ಯಾಕೆ ಅದಕ್ಕೊಂದು ರೀಸನ್ ಅಂತ ನೋಡ್ರಿ, ಎಲ್ಲ ಪಾಯಿಂಟ್ಸ್ ಕೂಡಿ ಅಂದ್ರೆ ಕಾಲು ಕೂಡಿ ಬಂತಂತಾರಲ್ಲ ಚಲೋ ಆಗಾಕ, ಹಂಗೆ ಕೆಟ್ಟ ಆಗಾಕನು ಎಲ್ಲ ಕಾಲು ಕೂಡಿ ಬರ್ತದೆ ಕಾಣ್ತತಿ. ಆಮೇಲೆ ನಾನು ಬರೋ ಮುಂದೆ ಪುಣೆಯಿಂದ ಒಂದು 2-3 ಸಲ ಆಕ್ಸಿಡೆಂಟ್ ಹಾಕೊಂತ ಉಳಿದಿದ್ದು. ನನ್ನ ತಪ್ಪಲ್ಲ, ಬಟ್ ಹಂಗೆ ಅಡ್ಡ ಬಂದಿದ್ರು ನಾ 100+ ಸ್ಪೀಡ್ನಾಗ ಇದ್ದಾಗ. ಸೊ ಐಶ್ವರ್ಯ ನಂದ್ಲ ಡ್ಯಾಶ್ ಕ್ಯಾಮ್ ಹಾಕೊಂಬರ್ರಿ ಅಂತ ಇಲ್ಲೇ ಒಂದು ತರ್ನ್ಬಾರ್ದು ಕಡೆ ನಿಮ್ಗೆ ಗೊತ್ತೈತೆ, ಓಲ್ಡ್ ಸಬ್ಸ್ಕ್ರೈಬರ್ ಇದ್ರೆ ನಿಮ್ಗೆ ಗೊತ್ತೈತಲ್ಲ ಒಂದು ಶಾಪ್ ಐತಂತೇಳಿ. ಸೊ ನಾ ಅವ್ರಿಗೆ ಹೇಳಿದ್ದೆ, ಅವ್ರ ಕಡೆ ಭಾಳ ಗಾಡಿ ಇರ್ತಲ್ಲ, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ, ಹಿಂಗೆ ಐತ್ರಿ ನಂದು ಗಾಡಿ ಕೊಡ್ರಿ, ಆಮೇಲೆ ಕೊಡ್ತೀನಿ ಡ್ಯಾಶ್ ಕ್ಯಾಮ್, ಆಮೇಲೆ ಒಂದು 2-3 ಸಣ್ಣ ಪುಟ್ಟ ಏನೋ ಎಕ್ಸಸರೀಸ್ ಹಾಕ್ಸೋದಿತ್ತು ಮತ್ತೆ ಎಕ್ಸ್ಟ್ರಾ ಆಯ್ತಂತ. ಅವತ್ತು ಅವ್ರು ಬರುವ ದಿವಸನ ಹೋಗಿ ಕಾರ್ ಕೊಟ್ಟು ಬಂದೆ. ಮಮ್ಮಿನೂ ಕಾರ್ ಬಿಟ್ಟು ಬಸ್ನ ಬಂದ್ರೆ ನೋಡಿದ್ರಿ ನೀವು, 2 ಕಾರಿಲ್ಲ ಮನ್ಯಾಗ. ಆಮೇಲೆ ನೋಡ್ರಿ, ನಾ ಡ್ಯಾಶ್ ಕ್ಯಾಮ್ ಹಾಕಕ್ಕೆ ಕೊಟ್ಟಿದ್ದೇನೆ, ಆಕ್ಸಿಡೆಂಟ್ ಹಾಕವು ತಪ್ಪಿಸ್ಬೇಕು ಅಥವಾ ನಮ್ಮ ತಪ್ಪಿಲ್ಲ ನಾವು ಸಿಕ್ಕೋಬಾರ್ದು ಅಂತೇಳಿ. ಬಟ್ ವಿಧಿ ಆಟ. 2 ವೀಲರ್ ಮೇಲೆ ಹೋದ್ರು, ಬ್ಯಾಂಕ್ ಕೆಲಸ ಮುಗಿಸಿ ವಾಪಸ್ ಬರೋ ಮುಂದೆ ಅಲ್ಲೇ ರೋಡ್ ಹಡ್ಡ್ಯಾರ. ಸೊ ಅವ್ರು ಬೇರೆ ರೂಟ್ ತೊಗೊಂಬಂದ್ರು. ಎಲ್ಲೇ ಅದು ಲೌಡಲ್ ಕ್ರಾಸ್ ಐತೆ ನೋಡ್ರಿ, ಅದ್ರ ಸುತ್ತಮುತ್ತಲು ಅಲ್ಲೇ ನಾವು ಟರ್ನ್ ತೊಗೋಬೇಕು ಅಥವಾ ಹಿಂಗೆ ಸ್ಟ್ರೇಟ್ ಬರತ್ತಿದ್ರು ಏನು ಅವ್ರಿಗೆ ಗೊತ್ತು. ಬಂದು ಮುಂದಿಂದ ಅವ ಟ್ರಕ್ದವ ಧನ್ ಅಂತ ಹಾಸ್ಯಾನ. ಈ ನಮಗೆ ಹೆಂಗೆ ಗೊತ್ತಾಗ್ತಿದ್ದು, ಪಪ್ಪ ಫೋನ್ ಹಚ್ಚಿದ್ರ ಆಕಾಶ ಎಲ್ಲದಿಯಲ್ಲ ಪಪ್ಪ ಫೋನ್ ಹಚ್ಚಿದ್ರೆ ಯಾಕೋ ಬ್ಯಾಡ್ ವೈಬ್ಸ್ ನನಗೆ. ಯಾಕೆ ಆಕ್ಸಿಡೆಂಟ್ ಆತನ, ಯಾಕೆ ಹಿಂಗೆ ಫೋನ್ ಎತ್ತಕ್ಕಿಂತ ಮೊದಲೊಮ್ಮೆ ಮನಸ್ಸತ್ತು ನೋಡ್ರಿ. ಸೇಮ್ ಟು ಸೇಮ್ ಅದು ಏನಂತ ಟೆಲಿಪತಿ. ಆ ಫೋನ್ ಎತ್ತದಕ್ಕೆ ಪಪ್ಪ ಆಕ್ಸಿಡೆಂಟ್ ಆಗೈತೆ ಲಘು ಬಾ, ಇಷ್ಟ ನೋಡ್ರಿ ಆಗಿದ್ದು. ನಾನು ಒಮ್ಮೆ ಮಾನಸಿಕ ಆದೆ, ಕೆಳಗಡೆ ಓಡಿ ಹೋದೆ. ಇಷ್ಟ ಎಲ್ಲಿ ಬರ್ಬೇಕಂತ ಹೇಳೇ ಇಲ್ಲ. ಮತ್ತೆ ಹೊಳ್ಳಿ ಫೋನ್ ಹಚ್ಚಾಕತ್ತೆ. 2-3 ಸಲ ಹಚ್ಚಕ್ಲೇ ಎತ್ತಿದ್ರು. ಇಲ್ಲಿ ಹಿಂಗೆ ಆಗೈತಿ ಬಾ ಅಂತಂದ್ರೆ ಮಮ್ಮಿ ಒದರಾಡೋ ಆವಾಜ್ ಕೇಳತ್ತಿತ್ತು. ನಾ ಹೆದರಿಬಿಟ್ಟೆ ಫುಲ್. ಕಾರೂ ಇಲ್ಲ. ಆಮೇಲೆ ಒಂದು ಆ್ಯಕ್ಟಿವ್ ಆಯ್ತು, ಒಂದು ಬರ್ಗ್ಮ್ಯಾನ್ ಅಲ್ಲಿ ಐತಿ. ಎಲ್ಲ ಗಾಡಿಗೂ ಅಳಿಲಿಲ್ಲ ಆಗ್ಬಿಟ್ಟು. BMW ಅಂತೂ ಆಬ್ವಿಯಸ್ಲಿ ತೊಗೊಂಡು ಹೋಗಿ ಬರೋಂಗಿಲ್ಲ, 2 ವೀಲರ್ ಅದು ಬೈಕ್. ಆಮೇಲೆ ನಾನು ಐಶ್ವರ್ಯ ರಶ್ ಮಾಡಿದ್ವಿ, ಅದು ನನ್ನ ಫ್ರೆಂಡ್ ಗಾಡಿ ತೊಗೊಂಬಂದಿದ್ವಿ, ಕಾರ್ ಕೊಟ್ಟು ಹೋಗಿ ನೋಡ್ತೀವಿ. ಮಮ್ಮಿ ಪಪ್ಪ ಇಬ್ಬರು ರೋಡ್ ಮ್ಯಾಗ ಕೂತಾರ. ಮಮ್ಮಿ ಜೋರು ಅಳತ್ತಾರ. ಟ್ರಕ್ದವ ಅಲ್ಲೇ ಆರಾಮ್ ಕೂತಾನ ಒಳಗೆ. ಅವು ಮಿನಿ ಟ್ರಕ್ ಇರ್ತಾವಲ್ರಿ, ಛೋಟಾ ಹಾತಿ ಅಂತಾರಲ್ಲ, ಅದು ಫುಲ್ಲಿ ಲೋಡೆಡ್ ಗಾಡಿ ಇತ್ತ. ಮತ್ತದು ಅವ ಏನು ಮಾಡ್ಯಾನ, ರಾಂಗ್ ವೇಯಿಂದ ಬಂದಾನ, ಫಾಸ್ಟ್ ಬಂದಾನ, ಕಂಟ್ರೋಲ್ ಆಗಿಲ್ಲ, ಹಾಸ್ಬಿಟ್ಟಾರ. ಆಮೇಲೆ ಹೋದ್ವಿ. ಆಮೇಲೆ ನನಗೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗವಲ್ತು. ಯಪ್ಪ ಕತಿ ನಿಮಗೆ ಹೇಳ್ತೀನಿ, ಚೇ ಏನು ಮಾಡ್ಬೇಕು ಗೊತ್ತಾಗವಲ್ತು, ಹೆಂಗೆ ಮಾಡ್ಬೇಕು ಗೊತ್ತಾಗತ್ತೆ. ಪಟ ಒಂದೊಂದು 2-3 ಸಣ್ಣ ಫುಟೇಜಸ್ ಏನು ಫೋಟೋ ತಕ್ಕೊಂಡೆ. ಪಪ್ಪನ ಅಂದ್ರೆ ಅವ್ನ ಗಾಡಿ ಫೋಟೋ ತಕ್ಕೋ ಅಂತ ಅಷ್ಟು ತ್ರಾಸ್ನಾಗ. ನಮಗೇನು ಗೊತ್ತು, ಮಮ್ಮಿದು ಇಲ್ಲಿ ಮುರಿದತಿ, ಪಪ್ಪ ಅಂದ್ರೆ ರಿಪ್ಕೇಜ್ ಮುರಿದತಿ, ಏನೂ ಗೊತ್ತಿಲ್ಲ ಇನ್ನೂ. ಆಮೇಲೆ ಒಂದು ಜೋರು ಮಳೆ. ನಾನು ಐಶ್ವರ್ಯ ಅಪ್ಪ ಎಲ್ಲರೂ ತೋರಿಸ್ಕೊಂಡೇವಿ, ಫುಲ್ ಹೆವಿ. ಪಪ್ಪ ಮಮ್ಮಿ ಅಲ್ಲೊಂದು ರಿಕ್ಷಾ ಬಂತು, ಪಟ ರಿಕ್ಷಾಗೆ ಹಚ್ಚಿದೆ. ಅಲ್ಲಿ ಇನ್ನೊಂದು ತ್ರಾಸು, ಗಾಡಿನೂ ಚಾಲೂ ಆಗೋತ್ತು. ಯಾವುದು ನಮ್ಮ ಫ್ರೆಂಡನ್ನು ಮತ್ತಿಟ್ಟು ಇವ್ರು ಆಕ್ಸಿಡೆಂಟ್ ಆಗಿದ್ದು ಗಾಡಿನ ಚಾಲೂ ಮಾಡ್ಕೊಂಡು ಹೆಂಗೋ ದವಾಖಾನೆ. ಹಾಂ, ಎಲ್ಲಿ ಒಯ್ಬೇಕು ಅನ್ನೋದು ದೊಡ್ಡ ಚಿಂತೆ. ಅವಾಗ ಒಬ್ರು ಅಂದರು, ವಿಜಯ ಹಾಸ್ಪಿಟಲ್ಗೆ ಹೋಗ್ರಿ ಅಂತ. ಆಯ್ತು ಅಂಥೇಳಿ ಹೋದ್ವಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಮಮ್ಮಿ ರಿಯಾಕ್ಷನ್ನು, ಮಮ್ಮಿ ಅಳಾತಾರ, ಜೋರು ನಡ್ಗಾತಾರ. ಪಪ್ಪ ಹ್ಯಾಟ್ ಸಾಫ್ಟು ಪಪ್ಪ, ಅವರು ಹೆವಿ ಪೇನ್ ಆಗತೈತಿ, ಕುಂತಾರ ಸುಮ್ಮನೆ. ಆಮೇಲೆ ಸ್ಕ್ಯಾನ್ ಗೀನ್ ಎಲ್ಲ ಚಾಲೂ ಆದವು. ಮುಂದಿಂದಂತೂ ನಿಮಗೆ ಶಾರ್ಟ್ಸ್ನ ಆ್ಯಕ್ಚುಲಿ ಹೇಳೇನೆ. ಅವು ನಾನು ಹೆಚ್ಚು ಕಡಿಮೆ ಏನೇನೋ ಒಟ್ಟು ಗದ್ದಲ್ದಾಗ ಒಂದೆರಡು ಫುಟೇಜ್ ಮಾಡ್ಕೊಂಡೇನೆ. ಆ್ಯಕ್ಚುಲಿ ನಿಮ್ಗೆ ಅದು ವ್ಲಾಗ್ ಬೇಕಂತಂದ್ರೆ ಭಾಳ ಜನ ಬೇಕು ಅಣ್ಣ ನೋಡೋಣ ಏನಾಯ್ತು, ಆ್ಯಕ್ಚುಲಿ ಏನಾಯ್ತು ಬೇಕು ಹಾಕಂದ್ರೆ ಹಾಕ್ತೀನಿ. ಯಾಕಂದ್ರೆ ಒಬ್ರು ನೆಗೆಟಿವ್ ಥಿಂಕ್ ಮಾಡೋರು ಇರ್ತಾರೆ, ಒಬ್ರು ಪಾಸಿಟಿವ್ ಥಿಂಕ್ ಮಾಡೋರು ಇರ್ತಾರೆ. ಒಬ್ಬೊಬ್ರು ಚಲೋ ಮಾಡಿದೆ ಅಣ್ಣ ಹಾಕಿದ್ವಿ ನಮ್ಗೆ ಆ್ಯಕ್ಚುಲಿ ಗೊತ್ತಾಯ್ತು ನೋಡಕ್ಕೆ ಸಿಕ್ತಂತಾರೆ. ಸೊ ಒಂದು ಉಗ್ಯೋರು ಇರ್ತಾರೆ, ಏನೋ ಇಂಥಲ್ಲೂ ವೀಡಿಯೋ ಮಾಡ್ತಿ, ಕಂಟೆಂಟ್ ಹಾಕ್ತಿ ಅಂತ. ಸೊ ನಿಮ್ಮ ಮೇಲೆ ಬಿಟ್ಟೇನಿ, ನೀವೇನಾರ ಹಾಕೋಣ ಅಂತಂದ್ರೆ ಹಾಕ್ತೀನಿ, ಇಲ್ಲ ಅಂದ್ರೆ ಹಾಕಂತ ಏನು ಕಮೆಂಟ್ ಬರಲಿಲ್ಲ, ಹಾಕಂಗಿಲ್ಲ. ಬಟ್ ಇಷ್ಟ ಆಗಿದ್ದು ಕತೆ ಸಂಕ್ಷಿಪ್ತವಾಗಿ ಹೇಳೇನೆ. ಇನ್ನೂ ಡೀಟೇಲಾಗಿ ಅಂದ್ರೆ ಮುಂದೇನು ರೀ ಸ್ಕ್ಯಾನು ಇವು ಅಡ್ಮಿಟ್ ಮಾಡ್ಬೇಕ್ರಿ. ನಂಗೆ ಡಾಕ್ಟ್ರ್ ಕರೆದ್ರೆ ನೀವು ಮೊದಲು ಸ್ಟ್ರಾಂಗ್ ಇರಬೇಕು, ನೀವು ಹೆದರಿದ್ರೆ ನಿಮ್ಮ ಪೇರೆಂಟ್ಸ್ ಹೆದರ್ತಾರೆ, ನಾವು ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ಇಂಥವೆಲ್ಲ ಡೈಲಾಗ್ ಇನ್ನೂ ಮಾನಸಿಕ ಅದನ್ನೇ ಹೆದರಿ. ಫಸ್ಟ್ ಕೆಲಸ ನಾ ಮಾಡಿದ್ದ ನಮ್ಮ ಡಾಕ್ಟರ್ ಮಾಮ ಫೋನ್ ಹಚ್ಚಿದೆ. ಯಾಕಂದ್ರೆ ನಾ ಪಪ್ಪ ಮಮ್ಮಿ ಇಬ್ಬರಿಗೂ ಹಿಂಗಾಗಿದ್ದು ಎಂದೂ ಲೈಫ್ನ ನೋಡಿಲ್ಲಲ್ಲ, ಅದು ಅಟ್ ದ ಸೇಮ್ ಟೈಮ್ ಹೆವಿ ಇತ್ತು ಭಾಳ. ಮಾಮಗೆ ಫೋನ್ ಹಚ್ಚಿದ್ವಿ. ಆಮೇಲೆ ಹೇಳ್ತೀನಿ ಮುಂದೆ ಏನೇನು ಆತನೋದು. ಆಯ್ತು ತಗೋರಿ, ನಾಳೆ ಮತ್ತೆ ರಾತ್ರಿ 8 ಗಂಟೆಗೆ ಸಿಗೋಣ ಅಂತ ನಾ ಅನ್ನಕತ್ತೇನೆ. ನಾಳೆ ಸಿಗೋಣ ಅಂತ. ಬಟ್ ವಿಡಿಯೋ ಹಾಕಕ್ಕೆ ಆಗೋಲ್ತೆ, ಯಾಕಂದ್ರೆ ಅದು ಪೇರೆಂಟ್ಸ್ ಕಾಳಜಿ ಮಾಡಬೇಕು ಆ್ಯಂಡ್ ಲಾಡ್ ಆಫ್ ವರ್ಕ್, ಆಫೀಸ್ ವರ್ಕ್, ಅದು ಇದು ಹಿಂಗಾಗಿ ವ್ಲಾಗ್ ಮಾಡೋಕ್ಕೂ ಆಗೋತ್ತು, ಎಡಿಟ್ ಮಾಡೋಕ್ಕೂ ಆಗೋತ್ತು.
ಆಯ್ತು, ನಾಳೆ 8 ಗಂಟೆಗೆ ಸಿಗೋಣ. ಲಕ್ಕಿ ಕಾಮೆಂಟ್ಸ್ ಅಂತೂ ಏನೀಗ ತೊಗೊಳೋದು ಬೇಡ, ನಾಳೆ ತೊಗೊಳ್ಳೋ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್. ಹಾಂ, ಅಂದಂಗೆ ಇನ್ನೊಂದು ಮರ್ತರಿ, ನಮ್ಮ ಕೋರ್ಸ್ ಲಾಂಚ್ ಮಾಡೇವಿ. ಅಂದರೆ August 1 ಆ್ಯಕ್ಚುಲಿ ಲಾಂಚ್ ಆಕತಿ. ಪ್ರೀ ಲಾಂಚ್ ಸ್ಟಾರ್ಟ್ ಮಾಡೇವಿ ಇವತ್ತು. ಆ್ಯಂಡ್ ಒಂದು 50 ಜನಕ್ಕೆ ಇನ್ವೈಟ್ ಕಳಿಸಿದ್ವಿ. ಅದು ನಮ್ಮ ಸ್ವಲ್ಪ ಏನೋ ಟೆಸ್ಟ್, ಅದು ಇಮೇಲ್ದು ಟೆಸ್ಟ್ ಮಾಡ್ತಾ ಇದ್ವಿ. ಮುಂಚೆ ಎಲ್ಲ ವರ್ಕ್ ಆಗ್ತಾಯಿತ್ತು, ಸ್ವಲ್ಪ ಹೆಚ್ಚು ಕಡಿಮೆ ಜನಕ್ಕೆ ಇಮೇಲ್ ಹೋದ್ವೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಸ್ವಲ್ಪ ಜನ ಬಂದಿದ್ದರು. ಸೊ ಅದ್ರಾಗ ಆಲ್ರೆಡಿ 3 ಜನ ಕೋರ್ಸನ್ನು ತೊಗೊಂಡಾರ. ಸೊ ವೀಕ್ ಡೇನ ವರ್ಕ್ಶಾಪ್ ಇಡ್ಲೇನ ಹೇಳ್ರಿ. ಟ್ಯೂಸ್ಡೇ ಇಡೋ ಪ್ಲ್ಯಾನ್ ಐತಿ, ಟ್ಯೂಸ್ಡೇ ಒಂದು, ಥರ್ಸ್ಡೇ ಒಂದು, ಆಮೇಲೆ ಸ್ಯಾಟರ್ಡೇ ಒಂದು ಇಡೋ ಪ್ಲ್ಯಾನ್ ಐತಿ. ವೀಕ್ ಡೇನ ಇಡೋದತ್ತಂದ್ರೆ ಹೇಳ್ರಿ, ವೀಕ್ ಡೇನ ಕೂಡ ವರ್ಕ್ಶಾಪ್ ಇಡ್ತೀನಿ. ಆ್ಯಂಡ್ ಕೆಳಗಡೆ ಕಮೆಂಟ್ಸ್ನಾಗ ಅದು ಏನಪ್ಪ ಅಂತಂದ್ರೆ ನಮ್ಮ ಗೂಗಲ್ ಫಾರ್ಮದ ಲಿಂಕ್ ಕೊಟ್ಟಿರ್ತೀನಿ. ಯಾರ್ಯಾರು ಫಿಲ್ ಮಾಡಿರಿ. ಸೊ ಇನ್ನೊಮ್ಮೆ ನೆನಪು ಮಾಡ್ತೀನಿ, ಯಾರು ಬಿ ಟೆಕ್ ಅಥವಾ BCA MCA ಅಥವಾ MTech MBA IT ಆಗೈತಿ, ಅಥವಾ 1 to 10 years ಎಕ್ಸ್ಪೀರಿಯನ್ಸ್ ಐತಿ, ಅಥವಾ ಯಾರು ಈಗ ಜಾಬ್ ಹುಡ್ಕಾಕತ್ತೀರಿ, ಅಥವಾ ಇನ್ನೂ ಫೈನಲ್ ಇಯರ್ನಾಗ ಅದೀರಿ, ಆಮೇಲೆ ನೀವು ಜಾಬಿಗೆ ಪ್ರಿಪೇರ್ ಮಾಡ್ಬೇಕಂತೀರಿ, ನೀವು ಆ ಕೋರ್ಸ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ವಿಲ್ ರೀಚ್ ಔಟ್ ಟು ಯು. ನಿಮಗೆ ಮೇಲ್ ಬರ್ತೈತಿ ವರ್ಕ್ಶಾಪದ್ದು. ಸೊ ಅಲ್ಲಿ ಅಟೆಂಡ್ ಆಗಿ ನಿಮ್ಗೆ ಅಲ್ಲಿ ಡೀಟೇಲ್ ಹೆಂಗೆ, ಏನು, ಯಾವಾಗ, ಹೆಂಗೆ ಹೆಲ್ಪ್ ಆಗೋದು ಅನ್ನೋದೆಲ್ಲ ಅಲ್ಲಿ ಹೇಳ್ತೀನಿ. ಸೊ ಎಸ್.